ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಅಂತ ಕಾಮೆಂಟ್ ಮಾಡಿ. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆ ಶುರು ಮಾಡ್ತಾಯಿದ್ದೀನಿ. ನೀವು ನೋಡ್ತೀರಾ ಹಾಗೆ ನಾನು ಆ್ಯಕ್ಚುಲಿ ರಿಷಬ್ ಬುಕ್ಸ್ನ ರ್ಯಾಪ್ ಮಾಡ್ತಾಯಿದ್ದೀನಿ, ಇದು ರ್ಯಾಪರ್ ಹಾಕಿ. ನೆಕ್ಸ್ಟ್ ಜೂನಿಂದ ಸ್ಕೂಲ್ ಅಲ್ವಾ, ಸ್ಕೂಲ್ಗೆ ಇದು ಮಾಡ್ತಿರ್ಬೇಕಾದ್ರೆ ನನಗೆ ನನ್ನ ಸ್ಕೂಲ್ದೆಲ್ಲ ನೆನಪಾಯಿತು. ನಾವು ರ್ಯಾಪ್ ಮಾಡಿಕೊಂಡು ಸ್ಕೂಲಿಗೆ ಹೋಗ್ತಾ ಇರೋದು, ನಮ್ಮ ಸ್ಕೂಲ್ ಡೇಸ್ದು ಏನೋ ಒಂಥರ ಖುಷಿ ಆಗುತ್ತೆ ನೆನ್ಪು ಮಾಡಿಕೊಂಡು. ಸೊ ಇವಾಗ ನನ್ನ ಮಗನ ನಾನು ಮಾಡ್ತಾಯಿದ್ದೀನಿ ಅಂತ ಏನೋ ಒಂಥರ ಖುಷಿ. ಬನ್ನಿ ಹಾಗೆ ಕೆಲಸ ಮಾಡ್ಕೊಂಡು ಮಾತಾಡೋಣ. ನನ್ನ ಹಿಂದಿನ ವ್ಲಾಗಲ್ಲಿ ನಾನು ಗಣೇಶನಿಗೆ ಬೆಲ್ಲದ ದೀಪ ಹಚ್ಚಿ ಕೊನೆಗೆ ಒಂದು ಗಣೇಶನ ಆಕೃತಿ ಕಾಣಿಸ್ತು ಅಂತ ತೋರಿಸಿದ್ದೀನಿ. ನೀವು ಆ ವ್ಲಾಗ್ನ ನೋಡಿಲ್ಲ ಅಂದರೆ ಈಗಲೇ ಚಾನಲ್ಗೆ ಹೋಗಿ ನೋಡಿ. ಸೊ ನಾನು ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳೋಣ ಅಂತ ಅಂದ್ಕೊಂಡೆ. ಇವಾಗ ನಮ್ಮದು ಇವಾಗಿರೋದು ಕಲಿಯುಗ ಆಯಿತಾ. ಕಲಿಯುಗದಲ್ಲಿ ಯಾವ ದೇವರು ಪ್ರತ್ಯಕ್ಷವಾಗಿ ಬಂದು ನೋಡಪ್ಪ ನಾನು ಬಂದಿದ್ದೀನಿ ಅಂತ ಯಾವ ದೇವರು ಬರಲ್ಲ. ಬಟ್ ಅದ್ರ ಬದಲಾಗಿ ಯೂನಿವರ್ಸಲ್ ಸೈನ್ಸ್ ಅಥವಾ ಯೂನಿವರ್ಸ್, ದೇವರು, ಪ್ರಕೃತಿ ಏನು ಬೇಕಾದ್ರೂ ಹೇಳ್ಬೋದು, ಒಂದು ಚಿಹ್ನೆ ಕೊಡುತ್ತೆ. ಯಾರ ಮುಖಾಂತರವಾಗಿ ಒಂದು ಹೆಲ್ಪ್ ಸಿಗ್ಬೋದು, ಅಥವಾ ಯಾರಾದರೂ ಬಂದು ಏನಾದರೂ ನಮಗೆ ಒಪಿನಿಯನ್ ಹೇಳ್ಬೋದು, ಸಜೆಸ್ಟ್ ಮಾಡ್ಬೋದು, ಅಥವಾ ಯಾವುದೋ ಒಂದು ಬಾಗಿಲು ಓಪನ್ ಆಗುತ್ತೆ, ಅಥವಾ ಈ ಥರ ದೇವರ ಆಕೃತಿಗಳು ಕಾಣಿಸುತ್ತೆ ನೀವು ಪೂಜೆ ಮಾಡಿದಾಗ. ಅಂದರೆ ಅದು ಜಸ್ಟ್ ಅದು ಏನು ಹೇಳುತ್ತೆ ಅಂದರೆ, ಓ ನಾನು ಇದ್ದೀನಿ ನಿನ್ನ ಜೊತೆ, ನಿನ್ನ ಪೂಜೆ ನನಗೆ ಸಲ್ಲಿದೆ ಅಂತ ಒಂದು ಚಿಹ್ನೆ ಅದು, ಆಯಿತಾ. ಸೊ ನನಗೆ ಈ ಥರ ಒಂದು 2-3 ಸತಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನಾನು ಈ ವ್ಲಾಗಲ್ಲಿ ನಾನು ಅದನ್ನೇ ನಿಮಗೆ ಹೇಳ್ತೀನಿ, ಕೊನೆಯಲ್ಲಿ ತೋರಿಸ್ತೀನಿ ನನಗೆ ಏನೇನು ಇಲ್ಲಿ ತನಕ ಎಕ್ಸ್ಪೀರಿಯೆನ್ಸ್ ಆಗಿರೋದನ್ನು. ಸೊ ಇದೆಲ್ಲ ರಿಯಲ್ ಎಕ್ಸ್ಪೀರಿಯೆನ್ಸ್, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನು ನಾನು ಹೇಳ್ತೀನಿ ನಿಮಗೆ. ಮತ್ತು ಭೂಮಿ ಮೇಲೆ ಇರೋ ಪ್ರತಿಯೊಂದು ಮನುಷ್ಯ ಆಗಿರಲಿ, ಪ್ರಾಣಿ ಆಗಿರಲಿ, ಅಥವಾ ಯಾವುದೇ ಒಂದು ನಿರ್ಜೀವ ವಸ್ತು ಆಗಿರಲಿ, ಎಲ್ಲದಕ್ಕೂ ಒಂದು ಎನರ್ಜಿ ಅನ್ನೋದಿರುತ್ತೆ. ಮತ್ತು ಎನರ್ಜಿ ಇರೋದು ಎರಡೇ, ಪಾಸಿಟಿವ್ ಮತ್ತು ನೆಗೆಟಿವ್ ಅಲ್ವಾ. ಸೊ ಪ್ರತಿಯೊಂದಕ್ಕೂ ಎನರ್ಜಿ ಅನ್ನೋದು ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ ನೀವು ಮಂತ್ರಗಳು ಹೇಳಿದಾಗ, ನೀವು ಪೂಜೆ ಮಾಡಿದಾಗ ಅದು ಒಂದು ಎನರ್ಜಿ, ಆ್ಯಂಡ್ ಇದು ಬಂದು ಪಾಸಿಟಿವ್ ಎನರ್ಜಿ. ನೀವು ಯಾವಾಗ ನಂಬಿಕೆಯಿಂದ, ಶ್ರದ್ಧೆಯಿಂದ ಮಂತ್ರಗಳನ್ನ ಹೇಳಿ ಪೂಜೆ ಮಾಡ್ತೀರೋ ಆವಾಗ ಆ ಮಂತ್ರ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗೋಕ್ಕೆ ಶುರು ಆಗುತ್ತೆ. ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಗೊತ್ತು ಅದ್ರ ಚಮತ್ಕಾರ, ಪವಾಡ, ಅದ್ರ ಪವರ್ ಏನು ಅಂದರೆ ಅಫ್ಕೋರ್ಸ್ ಪಾಸಿಟಿವ್ ಪವರ್ ಏನು ಅಂತ. ಸೊ ನನಗೂ ಈ ಥರ ಆಗಿದೆ. ಈ ವ್ಲಾಗ್ ಕೊನೆಯಲ್ಲಿ ತೋರಿಸ್ತೀನಿ. ನನಗೆ ಆಶ್ಚರ್ಯ ಆಗುತ್ತೆ, ಶಾಕ್ ಆಗುತ್ತೆ, ಯಪ್ಪ ಹಿಂಗಾಗುತ್ತಾ ಅಂತ. ಆ್ಯಂಡ್ ಇದರಿಂದ ನನ್ನ ನಂಬಿಕೆ ಇನ್ನೂ ಹೆಚ್ಚಾಗುತ್ತೆ. ಪ್ರತಿಯೊಂದು ಎಕ್ಸ್ಪೀರಿಯೆನ್ಸಿಂದನೂ ನನ್ನ ನಂಬಿಕೆ ಜಾಸ್ತಿನೇ ಆಗುತ್ತೆ. ನಾಳೆ ಆ್ಯಕ್ಚುಲಿ ಒಂದು ಫಂಕ್ಷನ್ ಇದೆ, ಉಪನಯನ ನಮ್ಮ ರಿಷಬ್ ಫ್ರೆಂಡ್ದು. ಸೊ ನಾನು ಇವಾಗ ಗಿಫ್ಟ್ ಅದಕ್ಕೆ ಪ್ಯಾಕ್ ಮಾಡ್ತೀನಿ. ನೋಡಿ ನಾನು ಇದನ್ನು ತರಿಸಿದ್ದೀನಿ ಗಿಫ್ಟಿಗೆ, ತೋರಿಸ್ತೀನಿ. ಇದೊಂದು ಸ್ಮಾಲ್ ಬೋರ್ಡ್ ಗೇಮ್ ಥರ, ಐ ಥಿಂಕ್ ಏನಿದು ತಾಂಬೋಲಾನ ಅಥವಾ ಹೌಸಿನೋ ತಾಂಬೋಲಾನೋ ಅನಿಸುತ್ತೆ. ಇದು ನಂಬರ್ ಹೇಳಿ ಮಾಡೋದು ಇದೆಯಲ್ಲ. ಸೊ ಇದನ್ನು ತರಿಸಿದ್ದೀನಿ ಕೊಡೋಣ ಅಂತ. ಎಷ್ಟು ಅವನಿಗೆ 8 years ಅನಿಸುತ್ತೆ. ಓನಿದು ಇವಾಗ ಪ್ಯಾಕ್ ಮಾಡೋಣ ಬನ್ನಿ. ಪ್ಯಾಕ್ ಮಾಡಿ ನೆಕ್ಸ್ಟು ನಾಳೆ ಫಂಕ್ಷನ್ದು ವ್ಲಾಗ್ ತೋರಿಸ್ತೀನಿ, ಏನು ಹಾಕ್ಕೋತೀನಿ. ನಮ್ಮ ಮನೆ ಹತ್ರನೇ ಇರೋದು, ಫಂಕ್ಷನ್ ಹತ್ರಕ್ಕೆ ಇಟ್ಕೊಂಡಿದ್ದಾರೆ. ಸೊ ರೆಡಿ ಆಗಿದ್ದೀವಿ, ಇದೇ ನನ್ನ ಔಟ್ಫಿಟ್. ಸೊ ಜಸ್ಟ್ ಉಪನಯನ ಇಲ್ಲೇ ಅಲ್ವಾ, ಎಲ್ಲ ರೆಡಿ ಇದೆ. ನಾನು ಮತ್ತು ರಿಷಬ್ ನಾವಿಬ್ಬರು ಹೋಗ್ತಾ ಇದ್ದೀವಿ ಫಂಕ್ಷನ್ಗೆ. ಆ್ಯಂಡ್ ಗಿಫ್ಟ್ ರೆಡಿ ಇದೆ. ಗಿಫ್ಟ್ ಎಲ್ಲಿ ರಿಷಬ್? ಎಲ್ಲಿದೆ ನೋಡಿ, ಪ್ಯಾಕ್ ಮಾಡಿಟ್ಟಿದ್ದೀನಿ ನೋಡಿ. ನಾನು ಫುಲ್ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀನಿ ಪ್ಯಾಕ್ ಮಾಡೋದು. ಯಾಕೆ ಅಂತ ನಾನು ಬ್ಲಾಗಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಸೊ ನೀವು ನೋಡಿಲ್ಲ ಅಂದರೆ ಚಾನಲಿಗೆ ಹೋಗಿ ನೋಡಿ. ಬನ್ನಿ ಫಂಕ್ಷನ್ಗೆ ಹೋಗಿ ಅಲ್ಲಿ ಹಾರೈಸಿ ಊಟ ಮಾಡಿಕೊಂಡು ಬರೋಣ. ನೋಡಿ ಇದೇ ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿರುತ್ತಲ್ಲ ಹಾಲು, ಅಲ್ಲಿ ಇಟ್ಕೊಂಡಿದ್ದಾರೆ. ಅಷ್ಟು ಚೆನ್ನಾಗಿದೆ ಗೋಪುರ ದೊಡ್ಡದಾಗಿ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿರೋ ಹಾಗೆ ನನ್ನ ಲೈಫಲ್ಲಿ ಕೆಲವೊಂದಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಇದನ್ನು ಡಿವೈನ್ ಎಕ್ಸ್ಪೀರಿಯೆನ್ಸ್ ಅಂತಲೇ ನಾನು ಹೇಳ್ತೀನಿ.
ಅದರಲ್ಲಿ ಕೆಲವೊಂದಷ್ಟು ಎಕ್ಸ್ಪೀರಿಯೆನ್ಸು ನಾನು ಇವತ್ತು ಈ ವ್ಲಾಗಲ್ಲಿ ತೋರಿಸ್ತೀನಿ. ಇನ್ನು ಮಿಕ್ಕಿದ್ದು ನಾನು ಮುಂದಿನ ವ್ಲಾಗಲ್ಲಿ ಮಾತಾಡ್ತಾ ಹಾಗೆ ಹೇಳ್ತೀನಿ, ಶೇರ್ ಮಾಡ್ಕೋತೀನಿ. ಯೂನಿವರ್ಸ್ ನಮಗೆ ಒಂದು ಸೈನ್ ಅನ್ನೋದು ಕೊಡುತ್ತೆ, ಚಿಹ್ನೆಗಳು ಅಂತ. ಅದು ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಓಕೆ, ನಮ್ಮ ಸಿಚುಯೇಷನ್ಗೆ ಏನೋ ಒಂದು ಸೈನ್ಸ್ ನೋಡ್ತಾ ಇದ್ದೀವಿ, ಅದರಿಂದ ಏನೋ ಒಂದು ಮೆಸೇಜ್ ಕೊಡ್ತಾ ಇದೆ ಯೂನಿವರ್ಸ್ ಅನ್ನೋದು ನಮಗೆ 100% ಗೊತ್ತಾಗುತ್ತೆ. ಆ್ಯಂಡ್ ಫಸ್ಟ್ಲಿ ಅದಾಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಂಬಿಕೆ ಅನ್ನೋದು ಇರಬೇಕು. ಓಕೆನಾ? ನಿಮಗೆ ಬಿಲೀಫ್ ಇಲ್ಲ, ನಂಬಿಕೆನೇ ಇಲ್ಲ ಅಂದರೆ ಜೀವನದಲ್ಲಿ, ಲೈಫಲ್ಲಿ ಏನೂ ವರ್ಕ್ ಆಗಲ್ಲ. ಬಿಕಾಸ್ ಬರೀ ಇದಂತ ಅಲ್ಲ, ಈವನ್ ಪ್ರಾಕ್ಟಿಕಲಿ ಕೂಡ ಒಂದು ನಂಬಿಕೆ ಅನ್ನೋದಿರಬೇಕು. ಈಗ ನಾವು ಏನಾದರೂ ಡಾಕ್ಟರ್ ಹತ್ರ ಹೋಗ್ತೀವಿ, ನಾವು ಒಂದು ನಂಬಿಕೆ ಇಟ್ಟು ಮೆಡಿಸಿನ್ ತೊಗೋತೀವಿ. ಈ ಮೆಡಿಸಿನ್ ತೊಗೊಂಡ್ರೆ ನಮಗೆ ಒಂದು ವಾಸಿ ಆಗುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ತೊಗೋತೀವಿ ತಾನೆ. ಸೊ ಅದೇ ಥರ ಪ್ರಾಕ್ಟಿಕಲ್ ಆಗಲಿ ಅಥವಾ ಎನರ್ಜೆಟಿಕ್ ಆಗಲಾಗಲಿ ಅಥವಾ ಪೂಜೆ ವಿಚಾರ ಆಗಲಿ ಅಥವಾ ದೇವ್ರ ವಿಚಾರ ಆಗಲಿ, ಯಾವುದೇ ಆಗಲಿ ಫಸ್ಟ್ ಇಂಪಾರ್ಟೆಂಟ್ ಬಿಲೀಫ್ ಇರಬೇಕು. ಸೊ ಬಿಲೀಫ್ ಇದ್ರೇ ಮುಂದಿಂದು. ಬಿಲೀಫೇ ಇಲ್ಲ, ನಂಬಿಕೆನೇ ಇಲ್ಲ ಅಂದರೆ ಬೇರೆ ಎಲ್ಲ ಅಷ್ಟು ವರ್ಕ್ ಆಗಲ್ಲ. ಓಕೆ, ಸೊ ಕಮಿಂಗ್ ಬ್ಯಾಕ್ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನಪ್ಪ ಅಂದರೆ, ನಾನು ಯೂಶ್ವಲಿ ಆನ್ಲೈನ್ ಪರ್ಚೇಸ್ ಮಾಡೋದು ತುಂಬ ಜಾಸ್ತಿ. ಏನೇ ತೊಗೊಂಡ್ರು ಆನ್ಲೈನಲ್ಲೇ ಜಾಸ್ತಿ ಶಾಪಿಂಗ್ ಮಾಡ್ತೇನೆ. ಆ್ಯಂಡ್ ನನಗೆ ಇಲ್ಲಿ ತನಕ ಯಾವುದೂ ರಾಂಗ್ ಪ್ರಾಡಕ್ಟ್ ಆಗಲಿ ಅಥವಾ ಕೆಟ್ಟೋಗಿರೋ ಪ್ರಾಡಕ್ಟ್ ಆಗಲಿ ಆ ಥರ ಯಾವುದೂ ಬಂದಿಲ್ಲ ನನಗೆ. ಇಲ್ಲಿ ತನಕ ಬಂದಿರೋದು ಔಟ್ ಆಫ್ 199 ಪ್ರಾಡಕ್ಟ್ಸ್ ನನಗೆ ಚೆನ್ನಾಗೇ ಬಂದಿದೆ. ಅಂದರೆ ಅಷ್ಟು 99% ಎಲ್ಲ ಚೆನ್ನಾಗೇ ಬಂದಿದೆ. ಸೊ ಇದು ಸುಮಾರು ಐ ಥಿಂಕ್ 2 ವರ್ಷದ ಹಿಂದೆ ಅನಿಸುತ್ತೆ. 2 ವರ್ಷದ ಹಿಂದೆ ನಾನು ಇದೇ ಥರ ಯಾವುದೋ ಒಂದು ಆರ್ಡರ್ ಮಾಡಿದ್ದೆ ಆನ್ಲೈನು. ಆ್ಯಂಡ್ ಆ ಟೈಮಲ್ಲಿ ನಾನು ತುಂಬ ಈಶ್ವರಂದು ಪೂಜೆ ಮಾಡ್ತಾಯಿದ್ದೆ. ಸೊ ನಂದು ಪೂಜೆ ಆಗಲಿ, ನಾನು ಏನು ಫಾಲೋ ಮಾಡ್ತೀನಿ ಅದು ನಿಧಾನವಾಗಿ ನಾನು ನಂದು ಪ್ರತಿ ವ್ಲಾಗಲ್ಲೂ ಒಂದು ಸ್ವಲ್ಪ ಹೇಳ್ಕೊಂಡು ಬರ್ತೀನಿ. ಸೊ ಇದು ಪರ್ಟಿಕ್ಯುಲರ್ ಒಂದು ಮಂತ್ರ ಪೂಜೆ ನಾನು ತುಂಬ ಮಾಡ್ತಾಯಿದ್ದೆ, ಲೈಕ್ ತುಂಬ. ಸೊ ಅದೇ ಟೈಮಲ್ಲಿ ಇದೇ ಥರ ಕ್ಯಾಶುವಲಾಗಿ ಏನೋ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ. ಆ್ಯಂಡ್ ನನಗೆ ಆ ಪಾರ್ಸೆಲ್ ಬಂತು. ಆ್ಯಂಡ್ ಆ ಪಾರ್ಸೆಲ್ ನಾನು ಓಪನ್ ಮಾಡಿ ನೋಡಿದಾಗ ನನಗೆ ಏನು ಬಂತು ಅಂದರೆ ಕಂಪ್ಲೀಟ್ಲಿ ರಾಂಗ್ ಪ್ರಾಡಕ್ಟ್ ಬಂತು. ನಾನು ಆರ್ಡರ್ ಮಾಡಿರೋಕ್ಕೂ ನನಗೆ ಆ ಪ್ರಾಡಕ್ಟ್ ರಿಸೀವ್ ಆಗಿರೋಕ್ಕೂ ಒಂಚೂರು ಸಂಬಂಧ ಇಲ್ಲ, ಒಂದು ಸ್ವಲ್ಪನೂ ಸಂಬಂಧ ಇಲ್ಲ. ಅಂದರೆ ಪೂರ್ತಿ ಬೇರೆನೇ. ಆಯಿತಾ? ನನಗೆ ಅದು ಬಂತು. ಆ್ಯಂಡ್ ಅದು ಯಾವ ಪ್ರಾಡಕ್ಟು ಅಂತ ನಿಮಗೆ ತೋರಿಸ್ತೀನಿ. ಅದು ನಂಗೆ ತಪ್ಪು ಬಂದಿದೆ. ನಾನು ಅದನ್ನು ವಾಪಸ್ ರೀಫಂಡು ಕೇಳಲಿಲ್ಲ ಅಥವಾ ನಾನು ಅದನ್ನು ರಿಟರ್ನು ಮಾಡಲಿಲ್ಲ. ಬಿಕಾಸ್ ಏನಕ್ಕೆ ಅಂತ ನಾನು ತೋರಿಸ್ತೀನಿ, ಬನ್ನಿ. ಸುಮ್ಮನೆ ಈ ಥರ ಯಾವುದೋ ಒಂದು ಶರ್ಟ್ ಪೀಸ್ ಬಂತು. ಇದು ಶರ್ಟ್ ಪೀಸ್ ಆ್ಯಕ್ಚುಲಿ. ಇದೇನು ಬರೀ ಶರ್ಟ್ ಪೀಸ್ ಅಲ್ಲ, ತೋರಿಸ್ತೀನಿ ರೀ, ಇದು ಓಪನ್ ಮಾಡಿ. ಸೊ ಈ ಶರ್ಟ್ ಪೀಸ್ನ ನಾನು ಏನಪ್ಪ ಇದು ಬಂದಿರೋದು ಶರ್ಟ್ ಪೀಸು ಅಂತ ನನಗೆ ಗೊತ್ತಾಯಿತು ಇದು ಶರ್ಟ್ ಪೀಸ್ ಅಂತ. ಬಟ್ ಇದನ್ನು ಕರೆಕ್ಟಾಗಿ ಓಪನ್ ಮಾಡಿ ನೋಡಿದಾಗ ನೋಡಿ ಈ ಥರ ಬಂದಿದೆ. ಇದು ನೋಡೋಕ್ಕೆ ಇದು ಭೋಲೆನಾಥ್ ಪಿಕ್ಚರ್ ಯೂಸ್ ಮಾಡ್ತಾರೆ ನೋಡಿ. ಇಲ್ಲಿ ರುದ್ರಾಕ್ಷಿ ಮಾಲಾ, ಇಲ್ಲಿ ಮೂರ್ನಾಮ, ಇಲ್ಲಿ ನೋಡಿ ಈಶ್ವರನೇ ಈ ವೇಷದಲ್ಲಿ ಸ್ವಲ್ಪ ಏನು ಹೇಳ್ತಾರೆ ಫೆರೋಷಿಯಸ್ ವೇಷದಲ್ಲಿರ್ತಾರೆ. ಇದು ಭೋಲೆನಾಥ್ ಪಿಕ್ಚರ್. ಇದು ನನಗೆ ಬಂದಿದ್ದು ನೀವು ನೋಡಿದ್ರಲ್ಲ, ಇದೇ ನನಗೆ ಬಂದಿದ್ದು. ಒಂಥರ ನನಗೆ ಸರ್ಪ್ರೈಸ್ ಆಯಿತು, ಆಶ್ಚರ್ಯ ಆಯಿತು, ಶಾಕ್ ಆಯಿತು. ಯಾಕಂದರೆ ನಾನು ಅದೇ ಟೈಮಲ್ಲಿ ಸಿಕ್ಕಾಪಟ್ಟೆ ಈಶ್ವರನ ಪೂಜೆ ಮಾಡ್ತಾಯಿದ್ದೆ. ಓಕೆನಾ? ಆ ಪಿಕ್ಚರ್ ನೋಡಿದ್ರೆ ಸೇಮ್ ಭೋಲೆನಾಥ್ ಪಿಕ್ಚರೇ ಅದು, ಶರ್ಟ್ ಪೀಸು. ಈಗ ಅದನ್ನು ಹೊಲಿಸ್ಕೊಂಡ್ರೆ ಆ್ಯಕ್ಚುಲಿ ಐ ಥಿಂಕ್ ಮುಂದೆ ಏನೋ ಬಟನ್ಸ್ ಹಾಕ್ಕೊಂಡಾಗ ಭೋಲೆನಾಥ್ ಫಾರ್ಮ್ ಆಗುತ್ತೆ. ಓಕೆನಾ? ಅದು ಆ್ಯಕ್ಚುಲಿ ಸ್ಟಿಚಿಂಗ್ ಕೊಟ್ಟರೆ. ಆ್ಯಂಡ್ ಅದೇ ಟೈಮಲ್ಲಿ ನೋಡಿ ಇದೇ ಥರ ಬಂದಿದೆ. ಅದು ಪಿಕ್ಚರ್ ಬೇರೆ ಏನು ಬೇಕಾದ್ರೂ ಬರ್ಬೋದಿತ್ತಲ್ವ, ಅಥವಾ ರಾಂಗ್ ಪ್ರಾಡಕ್ಟೇ ಬಂದರೂ ಬೇರೆ ಯಾವುದಾದ್ರೂ ಬರ್ಬೋದಿತ್ತಲ್ವ. ಇದೇ ಏನಕ್ಕೆ ಬಂತು? ಯಾಕೆ ಅಂದರೆ ನಾನು ಅಷ್ಟು ಪೂಜೆ ಮಾಡ್ತಾಯಿದ್ದೆ, ಆ ಮಂತ್ರಗಳನ್ನ ಹೇಳ್ತಾ ಇದ್ದೆ. ಆ ಮಂತ್ರಕ್ಕೆ ಯಾವಾಗಲೂ ಎನರ್ಜಿ ಅನ್ನೋದು ಇದ್ದೇ ಇರುತ್ತೆ. ಆ್ಯಂಡ್ ಅದು ಮ್ಯಾನಿಫೆಸ್ಟ್ ಆಗಿ ಇದೊಂದು ಸೈನ್. ಓಕೆ, ನಿನ್ನ ಮಂತ್ರ ವರ್ಕ್ ಆಗ್ತಿದೆ ಅನ್ನೋದು ಒನ್ ಆಫ್ ದ ಸೈನ್. ಇದು ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ಅಫ್ಕೋರ್ಸ್ ನಾನು ದುಡ್ಡು ಕೊಟ್ಟಿದ್ದೆ, ನನ್ನ ಪ್ರಾಡಕ್ಟ್ ಸಿಗಲಿಲ್ಲ. ಬಟ್ ದಿಸ್ ವಾಸ್ ವರ್ತ್ ಎವ್ರಿಥಿಂಗ್ ಐ ಫೆಲ್ಟ್. ಅಂದರೆ ಅಷ್ಟು ಖುಷಿ ಆಯಿತು, ಶಾಕ್ ಆಯಿತು, ಅಷ್ಟು ತುಂಬ ಖುಷಿ ಆಯಿತು. ಅಂದರೆ ನಾನು ಮಾಡ್ತಿದ್ದ ಪೂಜೆ, ನಾನು ಪಠಿಸ್ತಿದ್ದ ಮಂತ್ರ ಫಲ ಕೊಟ್ಟಿದೆ ಅಂತ ನನಗೆ ಗೊತ್ತಾಯಿತು ಬಿಕಾಸ್ ಆಫ್ ದಿಸ್ ಸೈನ್. ಓಕೆನಾ? ಮತ್ತು ಇದೇ ಥರ ಇನ್ನೊಂದು ಹೇಳ್ತೀನಿ. ಇನ್ನೊಂದು ಐ ಥಿಂಕ್ ಇದು 1 ವರ್ಷದ ಹಿಂದೆ ಆಗಿದ್ದು, ನನ್ನ ಮಗಳು ಹುಟ್ಟೋಕ್ಕಿಂತ ಮುಂಚೆ.
ಆವಾಗ ನಾನು ಒಂದು ಟೈಮಲ್ಲಿ ನಾನು ಮಹಿಷಾಸುರ ಮರ್ದಿನಿ ಸ್ತೋತ್ರ ಬರುತ್ತಲ್ಲ ದುರ್ಗಾಮದು, ನಾನು ಅದನ್ನು ತುಂಬ ಹೇಳ್ತಾ ಇದ್ದೆ, ಅಂದರೆ ಪ್ರತಿ ದಿವಸ ಹೇಳ್ತಾ ಇದ್ದೆ ಬಿಡದೆ. ಸೊ ಅದಾದಮೇಲೆ ನನ್ನ ಮಗಳು ಎಲ್ಲ ಹುಟ್ಟಾದ್ಮೇಲೆ ಅಫ್ಕೋರ್ಸ್ ನಾ ಬಾಣಂತಿ ಎಲ್ಲ ಇದ್ದೆ, ನನಗೆ ಟೈಮ್ ಆಗಲಿಲ್ಲ. ಇವಾಗ ಸ್ವಲ್ಪ ವಾಪಸ್ ರೊಟೀನಿಗೆ ಬರ್ತಾ ಇದ್ದೀನಿ. ಸೊ ಎನಿವೇಸ್ ಆವಾಗ ನಾನು ದಿನ ಹೇಳ್ತಾ ಇದ್ದೆ ಮಹಿಷಾಸುರ ಮಾಡಿದ್ರೆ, ನಾನೇ ಹೇಳ್ತಾ ಇದ್ದೆ, ಒಂದು 15 ನಿಮಿಷ ಅದು ಅನಿಸುತ್ತೆ ಡೈಲಿ ಬಿಡದೇನೆ. ಸೊ ಇದೇ ಥರ ದುರ್ಗಾಮದು ಮಹಿಷಾಸುರ ಮರ್ದಿನಿ ಓದ್ತಿರ್ಬೇಕಾದ್ರೆ ಇದೇ ಥರ ಯೂಶ್ವಲಿ ನಾವೆಲ್ಲ ಇವಾಗೆಲ್ಲ ಆನ್ಲೈನ್ ಪೇ ಮಾಡ್ತೀವಲ್ಲ, ಗೂಗಲ್ ಪೇ, ಫೋನ್ಪೇ ಅದು ಇದು ಅಂತ. ಅವತ್ತು ಒಂದಿನ ಇದೆ ನಾರ್ಮಲ್ ಆಗಿ ಮನೆ ಮುಂದೆ ತರಕಾರಿ ಹಣ್ಣು ಹೂವು ಹೋಗ್ತಾರಲ್ಲ, ಇದೇ ಥರ ಏನೋ ಒಂದು ತೊಗೊಂಡಿದ್ದಕ್ಕೆ ನನ್ನ ಗೂಗಲ್ ಪೇ ವರ್ಕ್ ಆಗಲಿಲ್ಲ ಸಡನ್ನಾಗಿ. ಸೊ ಇರಲಿ ಸರಿ ಕ್ಯಾಶ್ ಕೊಡೋಣ ಅಂತ ಕ್ಯಾಶ್ ಕೊಟ್ಟು ಅವ್ರು ಅದಕ್ಕೆ ವಾಪಸ್ ನನಗೆ ಚೇಂಜ್ ಕೊಟ್ಟರು. ಸೊ ಬನ್ನಿ ತೋರಿಸ್ತೀನಿ ಇವಾಗ. ನೋಡಿ, ಒನ್ ಆಫ್ ದ ಕಾಯಿನಲ್ಲೇ ನೋಡಿ ನನಗೆ ಇದು ನೋಡಿ, ಇದು 5 ರೂಪಾಯಿ ಕಾಯಿನ್, 5 ರೂಪಾಯಿ ಅವ್ರು ಚೇಂಜ್ ಕೊಟ್ಟರು. ಅದ್ರ ಹಿಂದೆ ನೀವು ನೋಡ್ತೀರಾ ನೋಡಿ, ಕಾಣಿಸ್ತಿದ್ಯಾ? ಒಂದು ನಿಮಿಷ ನೋಡಿ, ಪಿಕ್ಚರ್ ನೋಡಿ, ಇಲ್ಲಿ ಏನು ಬರೆದಿದೆ ಅಂದರೆ ಶ್ರೀಮಾತಾ ವೈಷ್ಣೋ ದೇವಿ ಅಂತ ಬರೆದಿದೆ ಇಲ್ಲಿ ಹಿಂದಿನಲ್ಲಿ ಮೇಲೆ. ಇಲ್ಲಿ ನೋಡಿ ಕೆಳಗಡೆ ಇಂಗ್ಲೀಷಲ್ಲಿ ಬರೆದಿದೆ ವೈಷ್ಣೋ ದೇವಿ ಶ್ರೈನ್ ಅಂತ. ಸೊ ವೈಷ್ಣೋ ದೇವಿ ಅಂದರೆ ದುರ್ಗಾಮ ಅದು. ಓಕೆ, ಈ ಕಾಯಿನ್ ಬಂದಾಗ್ಲಿಂದ ನಾನು ಇಲ್ಲಿ ದುರ್ಗಾಮ ನಮ್ಮನೆ ಪೂಜಾ ರೂಮಲ್ಲಿರೋ ದುರ್ಗಾಮ ಹತ್ರನೇ ನಾನು ಇಲ್ಲಿ ಕಾಯಿನ್ ಇಟ್ಟಿರ್ತೀನಿ. ಸೊ ಇಲ್ಲೇ ನಾನು ಪೂಜೆ ಮಾಡೋದು. ಆ ಕಾಯಿನ್ ವೈಷ್ಣೋ ದೇವಿ ಪಿಕ್ಚರ್ ಇರೋ ಕಾಯಿನ್ಗೂ ಪೂಜೆ ಆಗುತ್ತೆ. ಸೊ ಇವಾಗ ನೋಡಿದ್ರಲ್ಲ, ನನಗೆ ಆ ಕಾಯಿನ್ ನಾರ್ಮಲ್ ಕಾಯಿನೇ ಸಿಗ್ಬೋದಿತ್ತಲ್ವ, ಏನಕ್ಕೆ ಅದೇ ಪಿಕ್ಚರ್ ಇತ್ತು ಅಂದರೆ ಆ ಟೈಮಲ್ಲಿ ನಾನು ದುರ್ಗಾಮ ಜಪ ಮಾಡ್ತಾಯಿದ್ದೆ, ಪೂಜೆ ಮಾಡ್ತಾಯಿದ್ದೆ, ಅದ್ರ ಮಂತ್ರ ಪಠಿಸ್ತಾ ಇದ್ದೆ. ಸೊ ಏನದ್ರ ಅರ್ಥ ಅಂದರೆ ಮಂತ್ರಗಳಿಗೆ ಸಿಕ್ಕಾಪಟ್ಟೆ ಪವರ್ ಇರುತ್ತೆ, ಶಕ್ತಿ ಇರುತ್ತೆ. ಏನಂದರೆ ನಂಬಿಕೆ ಇಟ್ಟು ಶ್ರದ್ಧೆಯಿಂದ ನೀವು ಹೇಳಬೇಕು, ಅಂದರೆ ನೀವು ನಂಬಬೇಕು. ಓಕೆ, ನಾನು ಈ ಮಂತ್ರ ಹೇಳ್ತಾ ಇದ್ದೀನಿ, ಇದರಿಂದ ನನಗೆ ಏನೋ ಒಂದು ಪಾಸಿಟಿವ್ ಆಗಿ ಬೆನಿಫಿಟ್ ಆಗೇ ಆಗುತ್ತೆ ಅನ್ನೋ ನಂಬಿಕೆ ಇರಬೇಕು. ಸೊ ಈ ಥರ ಸಿಕ್ಕಿದಾಗಲೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು, ಅಂದರೆ ಒಂಥರ ಶಾಕ್ ಆಯಿತು. ಓಕೆ, ಇದು ಇನ್ನೊಂದು ಎಕ್ಸ್ಪೀರಿಯನ್ಸ್ ಇದೇ ಥರ ಆಗಿದೆ ಅಂತ ಸಿಕ್ಕಾಪಟ್ಟೆ ಶಾಕ್ ಆಗಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಅದನ್ನು ಇವಾಗ ಅಲ್ಲಿ ಇಟ್ಟು ದಿನ ಪೂಜೆ ಮಾಡ್ತೀನಿ. ಓಕೆನಾ? ಸೊ ಇದು 1-2 ವರ್ಷದ ಹಿಂದಿನ ಕತೆ. ಆ್ಯಂಡ್ ಅದು ಬಿಟ್ಟು ಇವಾಗ ಪ್ರೆಸೆಂಟಾಗಿ ಈಗ ಕರೆಂಟಾಗಿ ನನಗೆ ಏನು ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಂದರೆ, ನಾನು ಇವಾಗ ತುಂಬ ಕಾಳಭೈರವನ ಮಂತ್ರ ಹೇಳ್ತೀನಿ, ಸಿಕ್ಕಾಪಟ್ಟೆ ದಿನ ಪೂಜೆ ಮಾಡ್ತೀನಿ ಆಲ್ಮೋಸ್ಟ್ ಟೈಮ್ ಆದಾಗಲ್ಲ. ಅಂದರೆ ಅಷ್ಟು ಟೈಮ್ ಸಿಗ್ತಾಯಿಲ್ಲ, ಬಟ್ ಅಟ್ಲೀಸ್ಟ್ ನನಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ನಾನು ಮಾಡ್ತೀನಿ. ಸೊ ಇವಾಗ ನಾನು ಎಲ್ಲಿ ಹೋದ್ರೂ ಭೈರವ ಅಥವಾ ಕಾಳಭೈರವ ಅನ್ನೋ ವರ್ಡ್ ಕಾಣಿಸುತ್ತೆ ನನಗೆ. ಈಗ ಎಲ್ಲೋ ಯಾವುದೋ ಮನೆ ಹೆಸರು ಭೈರವ ಅಂತ ಇರುತ್ತೆ, ಯಾವುದೋ ಅಂಗಡಿ ಹೆಸರು ಭೈರವೇಶ್ವರ ಅಂತ ಇರುತ್ತೆ, ಯಾವುದೋ ಒಂದು ಲಾರಿ ಮೇಲೆ ಜಸ್ಟ್ ಈಗೊಂದು 3-4 ದಿವಸದ ಹಿಂದೆ ನಾನು ನೋಡಿದೆ, ಯಾವುದೋ ಇದೇ ಥರ ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ ಲಾರಿ ಮೇಲೆ ಕಾಳಭೈರವೇಶ್ವರ ಅಂತ ಈ ಥರ ಒಟ್ಟಿನಲ್ಲಿ ಆ ಭೈರವ ಅನ್ನೋ ವರ್ಡ್ ಬಂದೇ ಬರುತ್ತೆ. ಸೊ ಏನಿದ್ರ ಅರ್ಥ ಅಂದರೆ, ನಾವು ಏನು ಮಂತ್ರ ಆಗಲಿ ಅಥವಾ ಯಾವುದೇ ಆಗಲಿ ಜನರಲಾಗಿ ನಾವು ಹೇಳ್ತಿರ್ತೀವೋ ಅದು ಮ್ಯಾನಿಫೆಸ್ಟ್ ಆಗ್ತಾ ಬರುತ್ತೆ, ನಾವು ಅದನ್ನು ನೋಡ್ತಾ ಇರ್ತೀವಿ. ಓಕೆನಾ? ಸೊ ಮಂತ್ರಗಳಿಗೆ ಖಂಡಿತ ಪವರ್ ಇದೆ. ಆ್ಯಂಡ್ ಇದೆಲ್ಲ ನನ್ನ ಪ್ರಕಾರ ಇದೆಲ್ಲ ನನಗೆ ಒಂಥರ ಚಮತ್ಕಾರ, ಪವಾಡ ಅಂತಲೇ ಅನಿಸುತ್ತೆ. ನನ್ನ ಲೈಫ್ಗೆ ನನಗೆ ಇದು ಫೀಲ್ ಆಗುತ್ತೆ. ಸೊ ನಿಮಗೇನಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ನನಗೆ ಇಂಥದ್ದೆಲ್ಲ ಓದೋದು ಕೇಳೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ಸಿಗೋಣ ಮತ್ತೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.